ಭಾರತ ದೇಶದ ರೈತರಿಗೆ ಒಂದು ಮೂಟೆ ಯೂರಿಯಾಕ್ಕೆ 2,900 ರೂಪಾಯಿ ಸಬ್ಸಿಡಿ ಕೊಟ್ಟು ಯೂರಿಯಾ ಮೂಟೆಯನ್ನು 350 ರೂಪಾಯಿಗೆ ಕೊಟ್ಟಂತ ಸಂಸದೀಯ ವ್ಯವಹಾರಗಳ ಮಂತ್ರಿ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಗೆಲ್ಲಿಸಿಕೊಡಿ ಅಂತ ಹೇಳಿ ವಿನಂತಿ ಮಾಡಲಿಕ್ಕೆ ಬಂದೆ. ಬಂಧುಗಳೇ, ಈ ಚುನಾವಣೆ ಒಂದು ಸಾಮಾನ್ಯ ಚುನಾವಣೆ ಅಂತ ನಾವ್ಯಾರು ಭಾವಿಸಬಾರದು. 7ನೇ ತಾರೀಕು ನಡೆಯುವಂತಹ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನು ಬರೆಯುವ ಚುನಾವಣೆ, ಭಾರತ ದೇಶದ ಭವಿಷ್ಯವನ್ನು ಬರೆಯುವ ಚುನಾವಣೆ ಅಂತ ಗಮನಿಸಬೇಕಾಗಿ ಬಂದು ವಿನಂತಿ ಮಾಡ್ತೇನೆ. ಒಂದು ಕಾಲದಲ್ಲಿ ಭಾರತ ಹೇಗಿತ್ತು, ಇವತ್ತು ಹೇಗಿದೆ ಅಂತ ಯೋಚನೆ ಮಾಡಿ ನೋಡಿ. ಒಂದು ಕಾಲದಲ್ಲಿ ಭಾರತ ಆರ್ಥಿಕ ದುಸ್ಥಿತಿಗಿಳಿದು ಭಾರತ ದೇಶ ತನ್ನ ಚಿನ್ನವನ್ನ ವಿಮಾನದ ಮೂಲಕ ವಿದೇಶಕ್ಕೆ ಅಡ ಇಟ್ಟಿತ್ತು. ನನ್ನ ಭಾರತ ಆವಾಗ ಯಾರು ಪ್ರಧಾನಿಯಾಗಿದ್ರು, ಯಾವ ಪಕ್ಷ ಅಧಿಕಾರದಲ್ಲಿತ್ತು ನಾನು ಉಲ್ಲೇಖ ಮಾಡಿಲ್ಲ. ಒಂದು ಕಾಲದಲ್ಲಿ ನನ್ನ ಭಾರತ ಆರ್ಥಿಕ ದುಸ್ಥಿತಿಗೆ ಇಳಿದು ಭಾರತದ ಚಿನ್ನವನ್ನು ವಿದೇಶಕ್ಕೆ ಅಡ ಇಟ್ಟಿತ್ತು. ನನ್ನ ಭಾರತ. ಆದ್ರೆ ಅದೇ ನನ್ನ ಭಾರತ 10 ವರ್ಷಗಳಲ್ಲಿ ಮೋದಿ ಆಡಳಿತದ ಮೂಲಕ ಜಗತ್ತಿನ 70 ರಾಷ್ಟ್ರಗಳಿಗೆ ಸಾಲ ಕೊಟ್ಟಂತ ಭಾರತವಾಯಿತು. ಆ ಕಾರಣಕ್ಕೆ ಸಮರ್ಥ ಭಾರತವನ್ನು ನಿಭಾಯಿಸುತ್ತಿರುವಂತಹ ನರೇಂದ್ರ ಮೋದಿಯನ್ನ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ. ಉತ್ತರ ಕರ್ನಾಟಕದ ಜನ ನೀವು ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಈ ಚುನಾವಣೆಯನ್ನು ಸಾಮಾನ್ಯ ಚುನಾವಣೆ ಅಂತ ಹೇಳಿ ಪರಿಗಣಿಸಬಾರದು. ಸಮರ್ಥ ಭಾರತವನ್ನ, ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡಲಿಕ್ಕಿರುವಂತಹ ಚುನಾವಣೆ ಅಂತ ಹೇಳಿ ವಿನಂತಿ ಮಾಡ್ತೇನೆ. ಮಾತಾಡ್ಲಾ, ಘೋಷಣೆ ಹಾಕಲಾ? ಮಾತಾಡ್ಲಾ? ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿವರೆಗೆ 3 ನಿಮಿಷದ ಮಾತು ಕೇಳಿ. ನನ್ನ ವಿನಂತಿ, ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. 60,000 ಜನ ಬಡವರು ಅರಣ್ಯ ಒತ್ತುವರಿ ಪ್ರದೇಶದಲ್ಲಿದ್ರು. 60,000 ಜನ ಬಡವರು ಅರಣ್ಯ ಒತ್ತುವರಿ ಪ್ರದೇಶದಲ್ಲಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳವರನ್ನು ಒಕ್ಕಲೆಬ್ಬಿಸಲಿಕ್ಕೆ ಬಂದಾಗ ಹೇಳಿದೆ, ಒಬ್ಬನೇ ಒಬ್ಬ ಬಡವನನ್ನ ಮುಟ್ಟಿದ್ರೆ ಒಬ್ಬ ಅಧಿಕಾರಿ 24 ಗಂಟೆ ಒಳಗೆ ವರ್ಗಾವಣೆ ಮಾಡ್ತೇನೆ ಅನ್ನುವಂತ ಆದೇಶ ಕೊಟ್ಟೆ. ಅದರ ಪರಿಣಾಮ ಏನಾಯ್ತು ಗೊತ್ತಾ ನಿಮಗೆ? ಇವತ್ತಿನವರೆಗೆ 65,000 ಜನ ಒತ್ತುವರಿ ಬಡವರಿಗೆ ಒಂದೇ ಒಂದು ಇಂಚೆ ಜಾಗ ಅಲುಗಾಡ್ಲಿಕ್ಕೆ ನಾವು ಬಿಟ್ಟಿಲ್ಲ ಭಾರತೀಯ ಜನತಾ ಪಕ್ಷ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಲಿಕ್ಕೆ ಬರ್ತೇನೆ, ವಿಶ್ವೇಶ್ವರ ಕಾಗೇರಿ ಅವರನ್ನ ಪಾರ್ಲಿಮೆಂಟ್ಗೆ ಗೆಲ್ಲಿಸಿಕೊಡಿ. ವಿಶ್ವೇಶ್ವರ ಕಾಗೇರಿ ಅವರನ್ನ ಪಾರ್ಲಿಮೆಂಟ್ಗೆ ಗೆಲ್ಲಿಸಿಕೊಡಿ. ಪ್ರಹ್ಲಾದ್ ಜೋಶಿ ಅವರನ್ನ ಪಾರ್ಲಿಮೆಂಟ್ಗೆ ಕಳಿಸಿಕೊಡಿ. ಒತ್ತುವರಿಯಲ್ಲಿರುವಂತಹ ಇಂಚಿಂಚು ಜಾಗಕ್ಕೂ ಕೂಡ ಬಡವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಮಾಡುತ್ತೇವೆ ಅಂತ ವಿನಂತಿ ಮಾಡುತ್ತೇನೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಇಲ್ಲಿ ನೀವು ಮಾತಾಡ್ತೀರಿ. ನಾನೇ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ದಿನಕರ ಶೆಟ್ಟರ ಕ್ಷೇತ್ರದಲ್ಲಿ 30 ಎಕರೆ ಜಾಗವನ್ನು ಕಾದಿರಿಸಿದ್ದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ, ಕೈ ಮುಗಿದು ಕಾಗೇರಿ ಅವರನ್ನ ಪಾರ್ಲಿಮೆಂಟ್ಗೆ ಕಳಿಸಿಕೊಡಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜವಾಬ್ದಾರಿಯನ್ನು ನನಗೆ ಬಿಡಿ ಅಂತ ಹೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, बोलो भारत माता के जय श्री राम, जय जय श्री राम. ನಾನು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಕರೆಯೋನು. ಯಾವುದೇ ಸಂದರ್ಭದಲ್ಲಿ ನಾನು ಏಕವಚನದಲ್ಲಿ ಕರೆದಿಲ್ಲ. ನನಗೆ ಸಮಾಧಾನ ಇರುವುದು, ನನ್ನ ಸಂಸ್ಕಾರ ಇರುವುದು 6.5 ಕೋಟಿ ಜನರ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಕರೆಯೋನು. ನನಗೆ ನೋವಿರುವುದು ಮತ್ತು ಭಾರತದ 146 ಕೋಟಿ ಜನರಿಗೆ ನೋವೇನು ಅಂದ್ರೆ, ಭಾರತದ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರನ್ನ ಸಿದ್ದರಾಮಯ್ಯನವರು ಏಕವಚನದಲ್ಲಿ ಕರೆದಿದ್ದೀರಲ್ಲ ಅನ್ನುವಂತ ನೋವಿದೆ ನಮಗೆ. ಆ ಕಾರಣಕ್ಕೆ ಬರುವ 7ನೇ ತಾರೀಕಿನ ಚುನಾವಣೆಯಲ್ಲಿ ರಾಷ್ಟ್ರಭಕ್ತ, ದೇಶಭಕ್ತ, ವಿಶ್ವ ನಾಯಕ ನರೇಂದ್ರ ಮೋದಿ ಅವರನ್ನ ಏಕವಚನದಲ್ಲಿ ಕರೆದಿರುವಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಬೇಕು ಅಂತ ವಿನಂತಿ ಮಾಡಲಿಕ್ಕೆ ಬಂದೆ. ನನ್ನ ವಿನಂತಿ ಬಂಧುಗಳೇ, ನಾನು ಸಿದ್ದರಾಮಯ್ಯನವರಿಗೆ ಪ್ರತಿಪಕ್ಷದ
ನಾಯಕನಾಗಿ ಎದುರು ನಿಂತು ಕೇಳಿದ್ದೆ, ಸತ್ಯಕ್ಕೆ ಅಪಚಾರ ಮಾಡಬೇಡಿ, ನೀವು 10 ಕೆಜಿ ಅಕ್ಕಿ ಕೊಟ್ಟೆ, ಬೇಕೋ ಬೇಡೋ ಅಂತ ಕೇಳಿದವ್ರು ಯಾರು? 10 ಕೆಜಿ ಅಕ್ಕಿ ಬೇಕೋ ಬೇಡೋ ಅಂತ ಕೇಳಿದವರು ನೀವು ತಾನೆ, ಸಿದ್ದರಾಮಯ್ಯನವರು ತಾನೆ. ನಾನು ಆಗ್ರಹ ಪಡಿಸ್ತೇನೆ, ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದ ಯಾವುದೇ ಬಡವರಿಗೆ 1 ಕಾಳು ಅಕ್ಕಿ ಕೊಟ್ಟಿಲ್ಲ. ಇವತ್ತು ಕೊಡ್ತಿರುವಂತ 5 ಕೆಜಿ ಅಕ್ಕಿ ಒಂದು ಸಾರಿ ಸಾರ್ವಜನಿಕರೆಲ್ಲ ಕೇಳಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮೋದಿ ಅವರ ಸರ್ಕಾರ, ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಾಲ್ ಉಚಿತವಾಗಿ ಬಡವರಿಗೆ ಹಂಚಲಿಕ್ಕೆ ಕೊಡುತ್ತೆ. ಅಲ್ಲ ಅಂತ ಹೇಳುವ ತಾಕತ್ತಿದ್ರೆ ಅಲ್ಲ ಅಂತ ಹೇಳಿ ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ, ಸವಾಲಾಗ್ತೇನೆ. ಒಂದೇ ಒಂದು ಕಾಳಕ್ಕಿಯನ್ನ ಕರ್ನಾಟಕ ಸರ್ಕಾರ ಈ ಕ್ಷಣದವರೆಗೆ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ 22 ಲಕ್ಷ ಟನ್ ಅಕ್ಕಿಯನ್ನ ಪ್ರತಿ ಬಡವನಿಗೆ 5 ಕೆಜಿ ಹಂಚಿ ಕೊಟ್ಟು ನಾನು ಕೊಟ್ಟೆ ಬೇಕೋ ಬೇಡೋ ಅಂತ ಹೇಳಿದವರು ಯಾರು? ಆ ಹಿನ್ನೆಲೆಯಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಬಂಧುಗಳೇ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ರಂತೆ ಬಿಜೆಪಿ ಸಂವಿಧಾನ ವಿರೋಧಿ ಅಂತೇಳಿ. ಒಂದೇ ಪ್ರಶ್ನೆ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ದೇಶದ ಸಂವಿಧಾನ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ದಿಲ್ಲಿಯಲ್ಲಿ ನಿಮ್ಮ ನಾಯಕರು ಯಾರಿದ್ರು ಅವರಿಗೆಲ್ಲ ರಾಷ್ಟ್ರೀಯ ನಾಯಕರಿಗೆ 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ, 100 ಎಕರೆ ಜಾಗ ಕೊಟ್ರಿ. ನನ್ನ ಆಕ್ಷೇಪ ಇಲ್ಲ. ಆದ್ರೆ ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ಕಳಿಸಿದವರು ಯಾರು? ಕಾಂಗ್ರೆಸ್ ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ನೀವು ಮತ ಕೇಳ್ತೀರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕಾಂಗ್ರೆಸ್ ಮತ ಕೇಳುತ್ತಲ್ಲ, ಆ ಕಾಂಗ್ರೆಸ್ಸಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿ ಸಂವಿಧಾನದ ಸೃಷ್ಟಿಕರ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಯಾರು? ಅದೇ ಕಾಂಗ್ರೆಸ್ ತಾನೆ. 2 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ದಲಿತ ಬಂಧುಗಳೆಲ್ಲ ಕೇಳಬೇಕು. ಕಾಂಗ್ರೆಸ್ ಒಂದು ಸುಡುವ ಮನೆ, ಕಾಂಗ್ರೆಸ್ ಒಂದು ಸುಡುವ ಮನೆ, ಒಳ ಹೊಗ್ಗಿರಿ ಜೋಕಿ ಎನ್ನುವಂತ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನು ನೆನಪಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಬಂಧುಗಳೇ, ಭಾರತೀಯ ಜನತಾ ಪಕ್ಷದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ. 28,000 ಕೋಟಿ ಬಜೆಟ್ ಇತ್ತು ನನ್ನ ಇಲಾಖೆಯಲ್ಲಿ. ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ₹1 ಕೂಡ ಅವ್ಯವಹಾರ ಆಗದೆ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದೆ. ದಲಿತ ಬಂಧುಗಳು ಬಂದು ಹೇಳಿದ್ರು, 75 ವರ್ಷದಿಂದ ನಮ್ಮ ಮೀಸಲಾತಿ ಹೆಚ್ಚು ಮಾಡಿಲ್ಲ, ನಮಗೆ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಧರಣಿ ಕೂತ್ರು. ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ದಲಿತ ಬಂಧುಗಳನ್ನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ಕರೆದು ಬೊಮ್ಮಾಯಿ ಸರ್ಕಾರದ ಮೂಲಕ ಭಾರತ ದೇಶದ ಇತಿಹಾಸದಲ್ಲಿ 3% ಇರುವಂತ ST ಮೀಸಲಾತಿಯನ್ನ 7% ಇಳಿಸಿದ್ದು ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ 7%ಗೆ ಏರಿಸಿದ್ದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 15% ಇರುವಂತ SC ಮೀಸಲಾತಿಯನ್ನ 17%ಗೆ ಯಾರಾದ್ರೂ ಏರಿಸಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿ ಸರ್ಕಾರ ಅನ್ನೋದನ್ನು ನೆನಪಾಡ್ಕೊಳ್ಬೇಕು. ಬಂಧುಗಳೇ, ನಾನು ವಿನಂತಿ ಮಾಡ್ಲಿಕ್ಕೆ ಬಂದೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. 7ನೇ ತಾರೀಕಿನ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ. ಒಂದು ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮತ ಹಾಕಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ ಬೋಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.